ಈ ನಾಡು ಕಂಡಂತ ಶ್ರೀಮಂತ ನಾಯಕರು, ಬಡವರ ಬಗ್ಗೆ, ಹಿಂದುಳಿದರ ಬಗ್ಗೆ ಅಪಾರ ಕಾಳಜಿ ಹೊಂದಿದವರು, ಅವ್ರೆಲ್ಲಾ ಜನಾಂಗದ ನಾಯಕರವರು. ಇವತ್ತು ದಿವಸ ಅವರು ಹುಟ್ಟುಹಬ್ಬದ ನಮ್ಮ ಕುರುಬ ಎಜುಕೇಶನ್ ಸೊಸೈಟಿ ವತಿಯಿಂದ ಈ ಒಂದು ಕಚೇರಿಯಲ್ಲಿ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಇದಕ್ಕೆ ಎಲ್ಲ ಬಂದಿದ್ದಾರೆ. ಇದಕ್ಕೆ ಶುಭಾಶಯಗಳು ಕೋರ್ತಾ ಇದ್ರಿ ಸಿದ್ದರಾಮಯ್ಯ ಅವರಿಗೆ. ನಿಮ್ಮ ಹೆಸರು? ನರೇಂದ್ರ ಕುಮಾರ್ ಬಾಬು, ಕುರುಬ ಎಜುಕೇಶನ್ ಸೊಸೈಟಿ ವತಿಯಿಂದ. ಸರ್, ನರೇಂದ್ರ ಕುಮಾರ್ ಬಾಬು ಅವರೇ, ಸಿದ್ದರಾಮಯ್ಯ ಹುಟ್ಟಿದಬ್ಬ ದಿವಸನೇ ಅವ್ರನ್ನ ಸೀಟಿಂದ ಇಳಿಸ್ಬೇಕು ಅಂತೇಳಿ ಇವತ್ತು ಬಿಜೆಪಿ ಜೆಡಿಎಸ್ ಯಾತ್ರೆಯನ್ನ ಶುರು ಮಾಡಿದೆ. ಏನ್ ಹೇಳ್ತೀವಿ? ಅವ್ರ ಬಗ್ಗೆ ಹಲವಾರು ಆರೋಪಗಳ ಬಗ್ಗೆ ನಾವು ತೀರ್ಮಾನ ಮಾಡಿದ್ರೆ ಸೋಮವಾರ ನಾವು ಅವರು ಬಿಜೆಪಿ ಜೆಡಿಎಸ್ ಬಗ್ಗೆ ಪ್ರೊಟೆಸ್ಟ್ ಮಾಡೋದಕ್ಕೆ ನಾವು ನಂಬ್ಕೊಂಡಿದ್ದೀರಿ. ಸೋಮವಾರ ಕೆಲಸ ಮಾಡ್ತಾ ಇದ್ರಿ ಸರ್. ಯಾಕೆ ಅವರು ಇದುವರೆಗೂ ಅವರು 125 ಸೀಟ್ ತಗೊಂಡವ್ರು ಮಿನಿಸ್ಟರ್ ಆಗಿಲ್ಲ, ಅವರು ಸಿಎಂ ಆಗ್ಲಿಲ್ಲ. ಅಡ್ಡದಾರಿಗಳೇ ಬರ್ತಾ ಇದಾರೆ. ಈಗಲೂ ಅಡ್ಡದಾರಿ ಹಿಡಿದೇನೋ ಮಾಡ್ಬೇಕು ಅಂತ ಅವ್ರಿಗೆ ದೇಶದ ಬಗ್ಗೆ, ರಾಜ್ಯದ ಬಗ್ಗೆ ಕಾಳಜಿ ಇಲ್ಲ. ಈ MP ಬರ್ಲಿಲ್ಲ, ಎಲ್ಲಾ ವಿಧದಲ್ಲಿ ಸಿದ್ದರಾಮಯ್ಯ ಏನೋ ಮಟ್ಟ ಮಾಡ್ಬೇಕು ಅನ್ನೋದು ಸಿದ್ದರಾಮಯ್ಯ ನೀತಿ ಅವ್ರಿಗೆ. ನೋಡಿ, ಈಗ ಮಳೆ ಶುರುವಾಗಿದೆ, ಪ್ರವಾಹ ಶುರುವಾಗಿದೆ. ಆದ್ರೂ ಕುಮಾರಸ್ವಾಮಿ ಅವರು ನಾವು ಅಲ್ಲಿಗೆ ಹೋಗ್ತೀನಿ ಅಂದ್ರು. ತಿರ್ಗಿ ಅವ್ರು ಡಬಲ್ ರಾಜಕೀಯ ಸೇರ್ಕೊಂಡು ತಿರ್ಗಿ ಜಾತ್ರೆ ಹೊರಟಿದ್ದಾರೆ. ಸಿದ್ದರಾಮಯ್ಯ ಇವತ್ತು ಅದ್ರ ಬಗ್ಗೆ ಅವ್ರು ಹೇಳ್ತಿದ್ರೆ ಅವರು ಕ್ಯಾಬಿನೆಟ್ ಪಕ್ಷದಲ್ಲಿ ಉತ್ತರ ಕೊಡ್ತಾ ಇದಾರೆ. ನಾವು ಸೋಮವಾರ ಚಿಕ್ಕಬಳ್ಳಾಪುರದಲ್ಲಿ ಎಲ್ಲ ಹಿಂದೆ ವರ್ಗದವರು ಸೇರ್ಕೊಂಡು ನಾವು ಪ್ರೊಟೆಸ್ಟ್ ಮಾಡ್ತಾ ಇದ್ದೀವಿ. ಸರ್, ಮೂಡ ಹಗರಣದಲ್ಲಿ ಸಿದ್ದರಾಮಯ್ಯ ಅವ್ರ ಪಾತ್ರ ಏನು ಸರ್? ಈಗ ಮೂಡಾಗರದವ್ರು ಓಪನ್ ಆಗಿ ಹೇಳಿದಾರೆ. ಅವರು ಈಗ ಸಿದ್ದರಾಮಯ್ಯ ಅವರು ಆ ಕಾಲದಲ್ಲಿ ಇಲ್ಲ, 14ರಲ್ಲಿ ಇತ್ತಿತ್ತು ಬಿಜೆಪಿ ಗೌರ್ಮೆಂಟ್. ಮೂಡಾಗರದವರು ಬಿಜೆಪಿ ಅವರ ಇವ್ರೇ ಮಾಡಕ್ ಹೆಂಗ್ ಬರ್ತೈತ? ಅವರೇ ಮಾಡ್ಕೊಂಡು ಅವರೇ ಮಸಿ ಬಳ್ಕೊಳಕ್ಕೆ ಮಾಡ್ತಾ ಇದಾರ. ಇದು ರಾಜಕೀಯ ಷಡ್ಯಂತ್ರ.